ಆರ್ ಅಶೋಕ್ ವಿರುದ್ಧ ಪದ್ಮರಾಜ್ ಹೊಸ ಬಾಂಬ್ ಸಿಡಿಸಿದ್ದಾರೆ. 2010ರಲ್ಲಿ ಅಶೋಕ್ಗೆ 1 ಕೋಟಿ ಹಣ ನಾನು ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಪದ್ಮರಾಜ್ ಹೇಳ್ತಾ ಇದ್ದಾರೆ. ಆ ಮೂಲಕ ಆರ್ ಅಶೋಕ್ ವಿರುದ್ಧ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. 1 ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ 2010ರಲ್ಲಿ. ಯಾತಕ್ಕೋಸ್ಕರ? ನನ್ನ ಮೇಯರ್ ಮಾಡ್ತೀನಿ ಅಂತ ಹೇಳಿ ಇವರು ಹಣ ಇಸ್ಕೊಂಡ್ರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಆರ್ ಅಶೋಕ್ ಮೇಲೆ ಮಾಡಿದ್ದಾರೆ. ಬಿಜೆಪಿಯಲ್ಲಿದ್ದಾಗ 1 ಕೋಟಿ ಕೊಟ್ಟಿದ್ದೀನಿ ನಾನು ಅಂತ ಹೇಳಿ ಪದ್ಮರಾಜ್ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆರ್ ಅಶೋಕ್ಗೆ 1 ಕೋಟಿ ಹಣ ಕೊಟ್ಟಿದ್ದೀನಿ ನಾನು, ಸೊ ನನ್ನನ್ನು ಮೇಯರ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು 1 ಕೋಟಿ ಹಣವನ್ನು ಆಗ ಕೊಟ್ಟಿದ್ದೆ ಅಂತ ಹೇಳಿ ಪದ್ಮರಾಜ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ ಅಶೋಕ್ ವಿರುದ್ಧ. ಮೇಲೆ ಕಾಂಗ್ರೆಸ್ಗೆ ಬಂದ ಮೇಲೆ ಹಣ ನಾನು ವಸೂಲಿ ಮಾಡಿದ್ದೀನಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ನನ್ನ ಮೇಯರ್ ಮಾಡ್ತೀನಿ ಅಂತ ಹಣ ಇಸ್ಕೊಂಡಿದ್ರು. ಬಿಜೆಪಿಯಲ್ಲಿ ಇದ್ದಾಗ ನಾನು 1 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಪದ್ಮರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಆರ್ ಅಶೋಕ್ ವಿರುದ್ಧ ಪದ್ಮರಾಜ್ ಈ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪದ್ಮರಾಜ್ ವಿರುದ್ಧ ಒಂದು ಆರೋಪ ಏನು ಕೇಳಿ ಬಂದಿತ್ತಲ್ಲ, ಅಂದ್ರೆ ಗೋಪಾಲಯ್ಯ ಅವರ ಕೊಲೆಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಆರೋಪ. ಸೊ ಈಗ ಆರ್ ಅಶೋಕ್ ವಿರುದ್ಧ ಪದ್ಮರಾಜ್ ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಬಿಜೆಪಿಯಲ್ಲಿ ಇದ್ದಾಗ 2010ರಲ್ಲಿ ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು. ಮೇಯರ್ ಮಾಡ್ತೀನಿ ಅಂತ 2010ರಲ್ಲಿ 1 ಕೋಟಿ ದುಡ್ಡು ಇಸ್ಕೊಂಡ್ರು. ಮಾಡಿಲ್ಲ. ನಾನು ಕಾಂಗ್ರೆಸ್ ಮೇಲೆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ ಕೇಳಿ. ನನ್ನ ಕ್ರಮ ತಗೋಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿಳ್ಸ್ಕೊಂತವ್ರೆ. ಎಷ್ಟು ಕೊಟ್ಟಿದ್ರಿ? 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗೂ. ಯಾರಿಗೆ? ಅಶೋಕ್ಗೆ. 2010ರಲ್ಲಿ ಏನಕ್ಕೋಸ್ಕರ ಸರ್ ಬಡ್ಡಿ ಕಡಿಮೆ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಂಬಂಧ ಅವ್ರಿಗೆ ವಾಟ್ಸಪ್ಗೆ ಕಳಿಸಿದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು, ಅವರೇ ಅದಕ್ಕೆಲ್ಲ ಸಂಪರ್ಕ, ಹಣಕಾಸು ಕೊಡಕ್ಕೆ ಮಾಡೋಕ್ಕೆಲ್ಲ ಕೇಳ್ಕೊಳ್ಳಿ MLA ಅವ್ರನ್ನೇ. ನಾನು ಬಿಜೆಪಿಯಲ್ಲಿ ಇದ್ದಾಗ 2010ರಲ್ಲಿ ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು. ಮೇಯರ್ ಮಾಡ್ತೀನಿ ಅಂತ 2010ರಲ್ಲಿ 1 ಕೋಟಿ ದುಡ್ಡು ಇಸ್ಕೊಂಡ್ರು. ಮಾಡಿಲ್ಲ. ನಾನು ಕಾಂಗ್ರೆಸ್ ಮೇಲೆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ ಕೇಳಿ. ನನ್ನ ಕ್ರಮ ತಗೋಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿಳ್ಸ್ಕೊಂತವ್ರೆ. ಎಷ್ಟು ಕೊಟ್ಟಿದ್ರಿ? 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗೂ. ಯಾರಿಗೆ? ಅಶೋಕ್ಗೆ. 2010ರಲ್ಲಿ ಏನಕ್ಕೋಸ್ಕರ ಸರ್ ಬಡ್ಡಿ ಕಡಿಮೆ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಂಬಂಧ ಅವ್ರಿಗೆ ವಾಟ್ಸಪ್ಗೆ ಕಳಿಸಿದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು, ಅವರೇ ಅದಕ್ಕೆಲ್ಲ ಸಂಪರ್ಕ, ಹಣಕಾಸು ಕೊಡಕ್ಕೆ ಮಾಡೋಕ್ಕೆಲ್ಲ ಕೇಳ್ಕೊಳ್ಳಿ MLA ಅವ್ರನ್ನೇ. ಸೊ ಇದು ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅವರು ಮಾಡ್ತಾ ಇರುವಂಥ ಒಂದು ಆರೋಪ. ಆರ್ ಅಶೋಕ್ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆ ಕಾರ್ಪೊರೇಟರ್ ಆಗಿದ್ದಾಗ ನನ್ನ ಹತ್ರ 1 ಕೋಟಿ ಇಸ್ಕೊಂಡಿದ್ದಾರೆ, ನನ್ನನ್ನು ಮೇಯರ್ ಮಾಡ್ತೀನಿ ಅಂತ ಹೇಳಿ, ಬಟ್ ಮಾಡಲಿಲ್ಲ. ಆಮೇಲೆ ಕಾಂಗ್ರೆಸ್ಸಿಗೆ ಬಂದ ಮೇಲೆ ನಾನು ಅದನ್ನು ವಸೂಲಿ ಮಾಡಿಕೊಂಡೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಜ್ವಲ್ ಅವರಿಂದ. ಪ್ರಜ್ವಲ್, ಈಗ ಪದ್ಮರಾಜ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಒಂದು ಗಂಭೀರ ಆರೋಪ. ಯಾಕಂದರೆ ಒಬ್ಬ ವಿಪಕ್ಷ ನಾಯಕ ಆರ್ ಅಶೋಕ್, ಸೊ ಅವ್ರ ಮೇಲೆ ಈಗ 1 ಕೋಟಿ ತಗೊಂಡಿದ್ದಾರೆ ಅವ್ರನ್ನ ಮೇಯರ್ ಮಾಡೋದಕ್ಕೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ಕಾಂಟೆಕ್ಸ್ಟಲ್ಲಿ, ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ ಈಗ ಪದ್ಮರಾಜ್ ಈ ಆರೋಪವನ್ನು ಮಾಡ್ತಾ ಇದ್ದಾರೆ? ರೆಹಮಾನ್, ನಿನ್ನೆ ರಾತ್ರಿಗೆ ಮಾಜಿ ಸಚಿವರಾದಂತ ಪ್ರಸ್ತುತ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ MLA ಆಗಿರುವಂತ ಗೋಪಾಲಯ್ಯ ಅವರಿಗೆ ಫೋನ್ ಮಾಡಿ ಅವಾಚ್ಯವಾಗಿ ಬೈದ್ರು, ಮತ್ತೆ ಅವರನ್ನ ಬೆದರಿಕೆ ಹಾಕಿದ್ರು ಅನ್ನೋ ಕಾರಣಕ್ಕೆ ಗೋಪಾಲಯ್ಯ ಅವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಏನ್ ದೂರನ್ನ ಕೊಟ್ಟಿದ್ರು, ಆ ದೂರಿನ ಅನ್ವಯವಾಗಿ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು ಇವರನ್ನ ಕರೆದು ವಿಚಾರಣೆ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತ ಕಾನೂನು ಪ್ರಕ್ರಿಯೆಯನ್ನ ಮಾಡಿದ್ರು. ಕಾನೂನು ಪ್ರಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ನ್ಯಾಯಾಲಯದಿಂದ ಹೊರ ಬಂದಾಗ ಅವರಿಗೆ, ಅಂದ್ರೆ ನ್ಯಾಯಾಲಯ ಅವರಿಗೆ ಒಂದು ಜಾಮೀನನ್ನ ಮಂಜೂರು ಮಾಡ್ತು. ಹೀಗಾಗಿ ನ್ಯಾಯಾಲಯದಿಂದ ಹೊರಗೆ ಬಂದ ಬಳಿಕ ಮಾತನಾಡುವಂತ ಸಂದರ್ಭದಲ್ಲಿ ಈ ಒಂದು 15 ಲಕ್ಷ ದುಡ್ಡಿನ ವಿಚಾರವಾಗಿ ಮಾತನ್ನ ಶುರು ಮಾಡಿದಂತ ಪದ್ಮರಾಜ್ ಏನಿದ್ದಾರೆ, ಅವರು ಮುಂದುವರೆದ ಭಾಗದಲ್ಲಿ 15 ಲಕ್ಷ ನಾವು ಕೊಟ್ಟಿದ್ದೆ, ಅವ್ರು ಕೆಲಸ ಕೊಡಿಸ್ತೀನಿ ಅಂತ ಅದನ್ನ ಕೊಟ್ಟಿರಲಿಲ್ಲ, ಅದನ್ನು ವಾಪಸ್ ಕೇಳೋ ವಿಚಾರಕ್ಕೆ ನಾನು ಕಾಲ್ ಮಾಡಿದ್ದೆ, ಬೆದರಿಕೆ ಹಾಕುವಂತ ವ್ಯಕ್ತಿ ನಾನಲ್ಲ ಅಂತೆಲ್ಲ ಹೇಳ್ತಾರೆ. ಅದಾದ ನಂತರದಲ್ಲಿ ಮುಂದುವರೆದ ಭಾಗವಾಗಿ 2010ನೇ ಇಸ್ವಿಯಲ್ಲಿ ಶಾಸಕ ನಾಗೇಂದ್ರ ಅವರ ಮೂಲಕವಾಗಿ ನನ್ನನ್ನ ಮೇಯರ್ ಮಾಡಿಸ್ಲಿಕ್ಕೋಸ್ಕರ 1 ಕೋಟಿಯನ್ನ ಅಶೋಕ್ ಅವರಿಗೆ ಕೊಟ್ಟಿದ್ದೆ ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ಅದನ್ನ ಕಾಂಗ್ರೆಸ್ಸಿಗೆ ಬಂದ ನಂತರವಾಗಿ ವಾಪಸ್ಸನ್ನ ಪಡ್ಕೊಂಡೆ ಅನ್ನೋ ಒಂದು ರೀತಿಯಾದಂತ ಹೇಳಿಕೆಯನ್ನು ಕೊಡ್ತಾರೆ. ಆದ್ರೆ ಯಾವ ಕಾರಣಕ್ಕೆ, ಯಾವಾಗ, ಎಷ್ಟೆಷ್ಟು ಹಣವನ್ನ ಯಾವ ರೂಪದಲ್ಲಿ ಕೊಟ್ಟಿದ್ವು, ಅಂದ್ರೆ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ರ ಅಥವಾ ಬ್ಯಾಂಕ್ ಅಕೌಂಟ್ ಮೂಲಕ ಕೊಟ್ಟಿದ್ರ, ಇದು ಯಾವುದು ಕೂಡ ಸ್ಪಷ್ಟತೆ ಇಲ್ಲ. ಈಗ ಸದ್ಯಕ್ಕೆ ಕೋರ್ಟ್ ಇಂದ ಹೊರಗೆ ಬಂದಂತ ಪದ್ಮರಾಜ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಅವತ್ತಿಗೆ, ಅಂದ್ರೆ 13-14 ವರ್ಷಗಳ ಹಿಂದೆನೆ 1 ಕೋಟಿಯನ್ನ ಪಡೆದು ಮೇಯರ್ ಮಾಡ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಹಣವನ್ನ ಪಡ್ಕೊಂಡಿದ್ರ ಅನ್ನೋ ಪ್ರಶ್ನೆಗಳು ಈಗ ಹೇಳ್ತಿರುವಂತದ್ದು. ಇದಕ್ಕೆ ಮುಂದುವರೆದ ಉತ್ತರಗಳು ಬೇಕಾಗ್ತವೆ. ಆದ್ರೆ ಈಗ ಸದ್ಯಕ್ಕೆ ಪದ್ಮರಾಜ್ ಈ ಒಂದು ಹೇಳಿಕೆಯನ್ನ ನ್ಯಾಯಾಲಯದ ಮುಂಭಾಗದಲ್ಲಿ ನೀಡಿರುವಂತದ್ದು. ರೆಹಮಾನ್,
ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ಇದು ಪದ್ಮರಾಜ್ ಅವರು ಮಾಡಿರುವಂಥ ಒಂದು ಆರೋಪ. ಈಗ ಅಶೋಕ್ ಇದಕ್ಕೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ BJPಯಲ್ಲಿ ಮೇಯರ್ ಹುದ್ದೆ ಫಾರ್ ಸೇಲ್ ಹಾಗಾದರೆ, ಸೊ ಮೇಯರ್ ಹುದ್ದೆ ಕೊಡಬೇಕು ಅಂತ ಹೇಳಿದ್ರೆ ದುಡ್ಡನ್ನು ಇಸ್ಕೊಂಡಿದ್ರಾ ಅಶೋಕ್ ಅವರು ಅನ್ನುವಂಥದ್ರ ಬಗ್ಗೆ ಈಗ ಅಶೋಕ್ ಉತ್ತರವನ್ನು ಕೊಡಬೇಕಾಗತ್ತೆ.